ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇತ್ತೀಚೆಗೆ ಒಂದು ಮುಕ್ತಾಯ ಆಯ್ತಲ್ಲ ಪಂಚರಾಜ್ಯ ಚುನಾವಣೆ. ಆ ಚುನಾವಣೆ ಹಲವು ರೀತಿಯ ಒಂದು ರಾಜಕೀಯ ಚರ್ಚೆಗಳನ್ನು, ಹೊಸ ಹೊಸ ಆಯಾಮಗಳನ್ನು ಹುಟ್ಟುಹಾಕ್ತಾ ಇದೆ. ಅದರಲ್ಲೂ ಕೂಡ ಏನೊಂದು ಪಶ್ಚಿಮ ಬಂಗಾಳದಲ್ಲಿ BJP ದಿಗ್ವಿಜಯ ಸಾಧಿಸ್ತು ಇದೆ ಮೊದಲ ಬಾರಿಗೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಸ್ಸಾಂನ ಉಳಿಸ್ಕೊಂತು, ಪುದುಚೇರಿಯನ್ನು ಉಳಿಸ್ಕೊಂತು. ಆದರೆ ತಮಿಳುನಾಡು ಮತ್ತು ಕೇರಳದಲ್ಲಿ BJPಯ ಒಂದು ಪ್ರದರ್ಶನ ಇದೆಯಲ್ಲ, ಅದು ಭಾರಿ ನಿರಾಶಾದಾಯಕವಾಗಿದೆ. ಅದು ಕೂಡ ಆ ಪಕ್ಷದ ನಾಯಕರಿಗೂ ಕೂಡ ಆ ಒಂದು ಪಶ್ಚಿಮ ಬಂಗಾಳದ ರೀತಿಯಲ್ಲೇ ಒಂದು ಕಠಿಣ ಸವಾಲನ್ನು ಒಡ್ಡುವಂಥ ರಾಜ್ಯವಾಗಿ ಇವಾಗ ಕೇರಳ ಮತ್ತು ತಮಿಳುನಾಡು ಗೋಚರ ಆಗ್ತಾ ಇದೆ. ಪಶ್ಚಿಮ ಬಂಗಾಳವನ್ನೇನೋ ಒಂದು ರೀತಿಯಾಗಿ ಗೆದ್ದುಬಿಟ್ರು, ಬಂಗಾಳಿ ಅಸ್ಮಿತೆಯನ್ನು ತಮ್ಮದಾಗಿಸಿಕೊಂಡು BJP ನಾಯಕರು ಗೆದ್ದುಬಿಟ್ರು. ಆದರೆ ಕೇರಳ ಮತ್ತು ತಮಿಳುನಾಡು ಭಾರಿ ಸವಾಲಾಗ್ತಾ ಇದೆ. ಈ ಹಂತದಲ್ಲಿ ಈ ಒಂದು ಪಂಚರಾಜ್ಯ ಚುನಾವಣೆ ಬಳಿಕ ಕೇಳಿ ಬರುತ್ತಿರೋಂಥ ರಾಜಕೀಯ ವಿಶ್ಲೇಷಣೆಗಳು, ಅದರಲ್ಲೂ ಮುಖ್ಯವಾಗಿ ಏನೊಂದು BJPಯ ದಿಗ್ವಿಜಯ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ. ಮೇ 14ರಿಂದ 2014ರಿಂದ ಇವಾಗಿನ ಮೇ 2026ರವರೆಗಿನ BJP ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದು ಒಂದು ಕಡೆ ಆದರೆ, BJPಗೆ ಸವಾಲಾಗಿರುವಂಥ ದಕ್ಷಿಣ ಭಾರತ ಇನ್ನೊಂದು ಕಡೆ. ಅವೆಲ್ಲದನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದು ಇವತ್ತಿನ ಉದ್ದೇಶ ವೀಕ್ಷಕರೇ. ಮೊದಲಿಗೆ ನೋಡೋಣ, ಮೇ 2014 ಅಂದರೆ ಪ್ರಧಾನಿ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆದ ನಂತರ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಸಮಯದಲ್ಲಿ ಯಾವ ರಾಜ್ಯಗಳಲ್ಲಿ BJP ಇತ್ತು ಅಂತ ನೋಡೋದಾದರೆ, ಒಟ್ಟು ಇಡೀ ದೇಶದ 7 ರಾಜ್ಯಗಳಲ್ಲಿ ಮಾತ್ರ BJP ಆಡಳಿತ ಇತ್ತು. ಇನ್ನುಳಿದಂತೆ 14 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. 7 ರಾಜ್ಯಗಳಲ್ಲಿ ಇನ್ನಿತರ ಪ್ರಾದೇಶಿಕ ಪಕ್ಷಗಳ ಒಂದು ಅಸ್ತಿತ್ವ ಇತ್ತು. ನೀವೇನು ಬ್ಲೂ ಕಲರಲ್ಲಿ ನೋಡ್ತಿದ್ದೀರಾ ಅಲ್ಲೆಲ್ಲ ಕಾಂಗ್ರೆಸ್ನ ಆಡಳಿತ ಇತ್ತು. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಮತ್ತು ಮಹಾರಾಷ್ಟ್ರ ಇರ್ಬೋದು, ಆನಂತರ ಜಾರ್ಖಂಡ್ ಇರ್ಬೋದು, ಆ ರೀತಿಯಾದಂಥ ರಾಜ್ಯಗಳು, ಮತ್ತು ಜಮ್ಮು ಕಾಶ್ಮೀರ ಮತ್ತು ಬಹುತೇಕ ಈಶಾನ್ಯ ರಾಜ್ಯಗಳು ಎಲ್ಲ ಕಡೆ ಕಾಂಗ್ರೆಸ್ನ ಆಳ್ವಿಕೆ ಇತ್ತು. ಇನ್ನು BJP ಯಾವ ರಾಜ್ಯಗಳಲ್ಲಿ ಆಡಳಿತದಲ್ಲಿತ್ತು ಅಂತ ನೋಡೋದಾದರೆ, ಗುಜರಾತ್ನಲ್ಲಿತ್ತು, ರಾಜಸ್ಥಾನದಲ್ಲಿತ್ತು, ಮಧ್ಯಪ್ರದೇಶದಲ್ಲಿತ್ತು, ಛತ್ತೀಸ್ಗಢದಲ್ಲಿತ್ತು. ಹೀಗೆ ಕೇವಲ ಒಂದು 7 ರಾಜ್ಯಗಳಲ್ಲಿ BJP ಇತ್ತು. ಇನ್ನು ಮೇ 2018 ಅಂದರೆ 4 ವರ್ಷಗಳ ನಂತರ ನೋಡೋದಾದರೆ, BJP 20 ರಾಜ್ಯಗಳಲ್ಲಿ, ಅಂದರೆ ಪ್ರಧಾನಿ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೇ 2018 BJP 20 ರಾಜ್ಯಗಳಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸೋದು. ಅಂದರೆ 7 ಇದ್ದಿದ್ದು 20 ರಾಜ್ಯ ಆಯಿತು. ಕಾಂಗ್ರೆಸ್ 14 ಇದ್ದಿದ್ದು 4 ರಾಜ್ಯಗಳಿಗೆ ಕುಸಿತ ಕಾಣ್ತು. ನೀವು ಪ್ರಮುಖವಾಗಿ ಕರ್ನಾಟಕನ ಗಮನಿಸ್ಬೋದು. ಆನಂತರ ಏನೋ ಉತ್ತರ ಭಾರತದ ಕೆಲವು ರಾಜ್ಯಗಳನ್ನು ಬಿಟ್ಟರೆ ಬೇರೆ ಕಡೆ ಕಾಂಗ್ರೆಸ್ ಇರಲಿಲ್ಲ. ಇನ್ನು ಮಿಕ್ಕ ಕಡೆ ಪ್ರಾದೇಶಿಕ ಪಕ್ಷಗಳಿದ್ವು. BJP ಅಂತೂ ಇಡೀ ಉತ್ತರ ಭಾರತದಲ್ಲಿ, ಅಂದರೆ ಯಾವುದ್ಯಾವುದು ಹಿಂದಿ ಭಾಷಿಕ ರಾಜ್ಯಗಳಿದ್ದಾವೆ ಆ ಎಲ್ಲ ರಾಜ್ಯಗಳಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ BJP ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ 20 ರಾಜ್ಯಗಳಿಗೆ ಕೇಸರಿ ಒಂದು ಕಹಳೆಯನ್ನು ಮೊಳಗಿಸಿತ್ತು. ಇನ್ನು ಆ ನಂತರದ 4 ವರ್ಷಗಳಲ್ಲಿ, ಅಂದರೆ ಮೇ 2022ರಲ್ಲಿ ನೋಡೋದಾದರೆ, BJP ಗಳಿಸಿಕೊಂಡ ರಾಜ್ಯಗಳ ಪ್ರಮಾಣ 2 ಕಡಿಮೆ ಆಗಿಬಿಟ್ಟಿತ್ತು. ಅದರಲ್ಲೂ ಕೂಡ ಒಂದು ರೀತಿ ರಾಜಸ್ಥಾನದಂಥ ಅತಿ ದೊಡ್ಡ ರಾಜ್ಯವನ್ನು BJP ಕಳ್ಕೊಂಡಿತ್ತು. ಆನಂತರ ಮಹಾರಾಷ್ಟ್ರ BJP ತೆಕ್ಕೆಯಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲೇನೋ ಆ ಸಮಯದಲ್ಲಿ BJP ಅಧಿಕಾರದಲ್ಲಿತ್ತು. ಹೀಗೆ BJP 18 ರಾಜ್ಯಗಳಿಗೆ ಸೀಮಿತ ಆಗಿತ್ತು. ಕಾಂಗ್ರೆಸ್ 5 ರಾಜ್ಯಗಳಿಗೆ ಸೀಮಿತ ಆಗಿತ್ತು. ಇತರ ಪಕ್ಷಗಳು 7 ರಾಜ್ಯಗಳಲ್ಲಿ, ಅಂದರೆ ಏನೊಂದು ನಾವು ಆಂಧ್ರ ಪ್ರದೇಶ ಅಂತ ಕರಿತೀವಿ, ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳು, ಅವೆಲ್ಲವೂ ಕೂಡ ಒಂದು ಇತರೆ ಪಟ್ಟಿಯಲ್ಲಿ ಸೇರೋಗಿದ್ವು. ಮತ್ತು ಏನೊಂದು ನಾವು ಕೇರಳ ಇದೆಯಲ್ಲ, ಅದು ಎಡಪಕ್ಷಗಳ ಒಂದು ಹಿಡಿತದಲ್ಲಿತ್ತು. ಇನ್ನು ಮೇ 2026 ಅಂದರೆ ಸದ್ಯದ ಮಟ್ಟಿಗೆ ನೋಡೋದಾದರೆ, BJP ಒಟ್ಟು 22 ರಾಜ್ಯಗಳಲ್ಲಿ ವ್ಯಾಪಿಸ್ಕೊಂಡಿದೆ. ಹಿಂದಿ ಭಾಷಿಕ ಎಲ್ಲ ರಾಜ್ಯಗಳು BJP ತೆಕ್ಕೆಯಲ್ಲಿದ್ದಾವೆ. ಜೊತೆಯಲ್ಲೇ ಏನೊಂದು ಈಶಾನ್ಯ ರಾಜ್ಯಗಳಿದ್ದಾವೆ, ಅದು ಕೂಡ ಬಹುತೇಕ ಮಿಜೋರಾಂ ಒಂದನ್ನು ಹೊರತುಪಡಿಸಿ ಇನ್ನೆಲ್ಲ ರಾಜ್ಯಗಳು BJP ತೆಕ್ಕೆನಲ್ಲಿದ್ದಾವೆ. ಜೊತೆಗೆ ಆಂಧ್ರ ಪ್ರದೇಶದಲ್ಲೂ ಕೂಡ BJPಯ ಒಂದು NDA ಮೈತ್ರಿ ಸರ್ಕಾರನೇ ಇದೆ. ಕರ್ನಾಟಕ, ತೆಲಂಗಾಣದಲ್ಲಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಇದೆ. ಇನ್ನು ಕೇರಳದಲ್ಲೂ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮತ್ತು TVK ಇದೀಗ ತಮಿಳುನಾಡಿನಲ್ಲಿ ಬಂದಿದೆ. ಒಟ್ಟಾರೆ ಹೇಳೋದಾದರೆ, ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶವನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ BJPಯ ಒಂದು ಪ್ರಾಬಲ್ಯ ಇದೆ. ಇಂಥ ಒಂದು ಸನ್ನಿವೇಶ ಏನು ಏರ್ಪಟ್ಟಿದೆಯಲ್ಲ, ಈ ಒಂದು ಸನ್ನಿವೇಶವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಕಾಂಗ್ರೆಸ್ ಆಡಳಿತದಲ್ಲಿ ಈಗ 6 ರಾಜ್ಯಗಳಿವೆ, ಮತ್ತು ಇತರೆ ಪಕ್ಷಗಳ ಆಡಳಿತದಲ್ಲಿ 3, ಒಟ್ಟು 9 ರಾಜ್ಯಗಳಲ್ಲಿ BJP ಇಲ್ಲ. ಈಗ BJPಯ ತಂತ್ರಗಾರಿಕೆ ಏನಾಗಿರ್ಬೋದು? ಈ ಎಲ್ಲ ರಾಜ್ಯಗಳಲ್ಲಿ, ಅಂದರೆ ತಮ್ಮ ಆಡಳಿತ ಇಲ್ದಲೇ ಇರೋಂಥ ರಾಜ್ಯಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ BJPಯ ತಂತ್ರಗಾರಿಕೆ ಏನಿರ್ಬೋದು? ಮತ್ತು BJP ಈಗ ಶೀಘ್ರದಲ್ಲೇ ಎದುರಿಸಲಿರುವಂಥ ಚುನಾವಣೆಗಳು, ಏನು ನಿತಿನ್ ನಬೀನ್ ಅವರು BJPಯ ರಾಷ್ಟ್ರಾಧ್ಯಕ್ಷರಾಗಿ ಇದೀಗ ಹೊಸದಾಗಿ ನೇಮಕ ಆದಂತಹ
ಬೆನ್ನಲ್ಲೇನೆ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸಿದೆ. ಆದರೆ ಒಂದಷ್ಟು ರಾಜ್ಯಗಳಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಕಡಿಮೆ ಇಟ್ಕೊಂಡಿದೆ. ಈ ಹಂತದಲ್ಲಿ ತನ್ನ ಪ್ರಾಬಲ್ಯ ಕಡಿಮೆ ಇರುವ ರಾಜ್ಯಗಳಲ್ಲಿ ಬಿಜೆಪಿ ತಂತ್ರಗಾರಿಕೆ ಏನಿರ್ಬೋದು, ಆ ರಾಜ್ಯಗಳನ್ನು, ಒಟ್ಟು 9 ರಾಜ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಪಂಜಾಬ್ನಲ್ಲಿ ಬಿಜೆಪಿಯ ಒಂದು ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ನೀವು ಏನೊಂದು 2022ರ ಫಲಿತಾಂಶ ಏನು ಬಂತು ಪಂಜಾಬಲ್ಲಿ, ಅಲ್ಲಿನ ಚಿತ್ರಣವನ್ನು ನೀವು ನೋಡ್ಬೋದು. ಅಲ್ಲಿ ಬಿಜೆಪಿ ಕೇವಲ 2 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು. AAP 92, ಕಾಂಗ್ರೆಸ್ 18 ಸ್ಥಾನಗಳಲ್ಲಿ. ಅಂದರೆ ನೀವೇನಿಲ್ಲಿ ಡಾರ್ಕ್ ಬ್ಲೂನಲ್ಲಿ ಕಾಣುತ್ತಲ್ಲ, ಅದೆಲ್ಲ AAP ಗೆದ್ದಂಥ ಸ್ಥಾನಗಳು. ಲೈಟ್ ಬ್ಲೂನಲ್ಲಿ ಕಾಣೋಂಥದ್ದು INC ಕಾಂಗ್ರೆಸ್ ಪಕ್ಷದ ಗೆದ್ದಂಥದ್ದು. ಬಿಜೆಪಿ ಕೇವಲ 2, ಅದು ಎಲ್ಲೋ ಒಂದೆರಡು ಕಾಣುತ್ತೆ, ಅದು ಬಿಟ್ಟರೆ ಇಲ್ಲ. ಅಂದರೆ ಬಿಜೆಪಿ ಅಸ್ತಿತ್ವನೇ ಇಲ್ಲ. ಇಂಥ ಸಂದರ್ಭದಲ್ಲಿ 2027ಕ್ಕೆ ಒಂದು ಪಂಜಾಬಲ್ಲಿ ಚುನಾವಣೆ ನಡೆಯಲಿದೆ. ಏನು ಭಗವಂತ್ ಮಾನ್ ಅವರ ಸರ್ಕಾರ ಇದೆ, AAP ಸರ್ಕಾರ, ಆ ಸರ್ಕಾರವನ್ನು ಎದುರಿಸೋದಕ್ಕೆ ಬಿಜೆಪಿ ಏನು ತಯಾರಿ ಮಾಡ್ಕೊತಿದೆ ಅಂತ ನೋಡೋದಾದರೆ, 2027ಕ್ಕೆ ಆಪ್ ಕೋಟೆಗೆ ಲಗ್ಗೆಡೋದಕ್ಕೇನೋ ಬಿಜೆಪಿ ತಯಾರಿ ಮಾಡ್ತಿದೆ. ಆದರೆ ಬಿಜೆಪಿಗೆ ರೈತ ವಿರೋಧಿಯನ್ನು ಅಣೆಪಟ್ಟಿದೆ. ಏನಂದರೆ, ಏನು ಕೃಷಿ ಕಾಯ್ದೆಗಳಿದ್ವು, ಆ ಕೃಷಿ ಕಾಯ್ದೆಗಳ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೆದಿದ್ದು ಈ ಪಂಜಾಬ್ ರಾಜ್ಯದಲ್ಲಿ. ಆ ಹೋರಾಟ ಸಂಘಟಿತ ಆಗಿದ್ದು. ಜೊತೆಗೆ ಪಂಜಾಬ್ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಗಡಿಯಿಂದ ಕೇವಲ 30-40 ಕಿಲೋಮೀಟರ್ ದೂರದಲ್ಲೇ ಒಂದು ಫ್ಲೈಓವರ್ ಮೇಲೆ ಪ್ರಧಾನಿ ಮೋದಿ ಅವರು ಸ್ಟ್ರಕ್ ಆಗಿಬಿಟ್ಟಿದ್ರು. ಆ ಮಟ್ಟದ ಪ್ರತಿಭಟನೆಯನ್ನು ಪ್ರಧಾನಿ ಮೋದಿ ಅವರು ಪಂಜಾಬ್ ರೈತರಿಂದ ಅನುಭವಿಸಿದ್ರು. ಇಂಥ ಒಂದು ರೈತ ವಿರೋಧಿ ಅಣೆಪಟ್ಟಿ ಕಟ್ಕೊಂಡಿರೋದೇ ಬಿಜೆಪಿಗೆ ಪಂಜಾಬಲ್ಲಿ ಅತಿ ದೊಡ್ಡ ಮುಳುವು. ಮತ್ತು ಪಂಜಾಬಲ್ಲಿ ಬಿಜೆಪಿಗೆ ಒಂದು ತಳಮಟ್ಟದ ಸಂಘಟನೆನೇ ಇಲ್ಲ. ಆರಂಭದಿಂದನೂ ಬಿಜೆಪಿಗೆ ಪಂಜಾಬಲ್ಲಿ ತಳಮಟ್ಟದ ಸಂಘಟನೆ ಇಲ್ಲ. ಅದಕ್ಕೆ ಮತ್ತೊಂದು ಕಾರಣ ಏನಂದರೆ, ಬಿಜೆಪಿ ಮೊದಲಿಂದನೂ ಅಕಾಲಿ ದಳದ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು. ಎಷ್ಟು ಮಟ್ಟಿಗೆ ಅಂದರೆ, ಅಕಾಲಿ ದಳ ಬೇರೆ ಅಲ್ಲ, ಬಿಜೆಪಿ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಬಾಂಡಿಂಗ್ ಇತ್ತು. ಆದರೆ ಯಾವಾಗ ಈ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಗೊಂಬಂದು ಆ ಸಂದರ್ಭದಲ್ಲಿ ಅಕಾಲಿ ದಳ ಬಿಜೆಪಿಯಿಂದ ಆಚೆಗೆ ಬಂತು, ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡೋದನ್ನು ಸರ್ಕಾರ ತಡೀತು. ಆದರೆ ಅಕಾಲಿ ದಳ ಮತ್ತೆಂದು ಬಿಜೆಪಿ ಜೊತೆಗೆ ಬರಲಿಲ್ಲ. ಹಂಗಾಗಿ ಪಂಜಾಬಲ್ಲಿ ಬಿಜೆಪಿ ಏಕಾಂಗಿಯಾಗಿ ಉಳಿದೋಗ್ಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ. ಮತ್ತು ಈ ಬಿಜೆಪಿ ಈಗ ಏನು ಮಾಡ್ತಾ ಇದೆ ಅಂದರೆ, ಮುಂದಿನ ವರ್ಷ ಏನೊಂದು ಚುನಾವಣೆ ಇದೆಯಲ್ಲ, ಅದಕ್ಕೆ ಈಗಾಗಲೇ ತಯಾರಿ ಶುರು ಮಾಡಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಅಂದರೆ, ರಾಘವ್ ಚಡ್ಡಾ ಏನಿದ್ದಾರೆ ಅವರು ಮೂಲತಃ ಅವರು ಪಂಜಾಬ್ನವರು. ಹಂಗಾಗಿ ರಾಘವ್ ಚಡ್ಡಾ ಅವ್ರದ್ದು ಒಂದು ಆಪರೇಷನ್ ಆಗಿದೆ. ಅವರ ಸಾರಥ್ಯದಲ್ಲಿ ಒಂದಷ್ಟು ಸಂಸದರು ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ. ಇದೀಗ ಇದೇ ರಾಘವ್ ಚಡ್ಡಾ ಅವರ ಸಾರಥ್ಯದಲ್ಲಿ ಇದೇನೊಂದು AAP ಇಲ್ಲಿ ಬಲವಾಗಿದೆ ಪಂಜಾಬಲ್ಲಿ. ಈ ಪಂಜಾಬಲ್ಲಿ ಬಲವಾಗಿರುವಂಥ AAP ನಾಯಕರಿಗೆ ಗಾಳ ಹಾಕಿ 2027ರ ಒಂದು ವಿಧಾನಸಭಾ ಚುನಾವಣೆ ಏನು ನಡೆಯುತ್ತೆ ಪಂಜಾಬಲ್ಲಿ, ಆ ಸಂದರ್ಭದಲ್ಲಿ ಒಂದು AAPಗೆ ಮರ್ಮಾಘಾತ ಕೊಟ್ಟು ಬಿಜೆಪಿ ಪ್ರಾಬಲ್ಯ ಸಾಧಿಸೋದಕ್ಕೆ ಹೊರಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಇದು ನೀವು ಇವಾಗಲವರೆಗೂ ನೋಡಿದ್ದು ಏನು, ಇದು ಪಂಜಾಬ್ನ ಚಿತ್ರಣ. ಪಂಜಾಬ್ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಇರೋಂಥ ಆಪ್ ಸರ್ಕಾರವನ್ನು ಉಳಿಸೋದಕ್ಕೆ ರಾಘವ್ ಚಡ್ಡಾ ಒಂದು ರೀತಿಯಾಗಿ ನೆರವಾಗ್ತಾರೆ ಬಿಜೆಪಿಗೆ. ಯಾವ ರೀತಿ ಸುವೇಂದು ಅಧಿಕಾರಿ, ಮಮತಾ ಬ್ಯಾನರ್ಜಿ ಅವರ ಬಲಗೈ ಬಂಟರಾಗಿದ್ದವರು ಬಂದು ಬಿಜೆಪಿಗೆ ಇವಾಗ ಬಿಜೆಪಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದೆಯಲ್ಲ, ಆ ರೀತಿ ರಾಘವ್ ಚಡ್ಡಾ ಏನಾದ್ರೂ ಒಂದು ಪಂಜಾಬ್ನ ಸುವೇಂದು ಅಧಿಕಾರಿ ಆಗ್ತಾರಾ, ಅದು ಈಗಿರೋಂಥ ಪ್ರಶ್ನೆ. ಇನ್ನು ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ರಾಜ್ಯಗಳ ಪಟ್ಟಿಯಲ್ಲಿ 2ನೇದರಲ್ಲಿರೋದು ಹಿಮಾಚಲ್ ಪ್ರದೇಶ. ಹಿಮಾಚಲ್ ಪ್ರದೇಶನ ನಾವು 2ನೇದು ರಾಜ್ಯ ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಆ ರಾಜ್ಯದಲ್ಲೂ ಕೂಡ ಚುನಾವಣೆ ನಡೆದಿದ್ದು ಕಳೆದ ಚುನಾವಣೆ 2022ಕ್ಕೆ. ಮುಂದಿನ ವರ್ಷನೇ ಆ ರಾಜ್ಯದಲ್ಲಿ ಮತ್ತೊಂದು ಇವಾಗ ವಿಧಾನಸಭಾ ಚುನಾವಣೆ ಬರಲಿದೆ. ಹಿಮಾಚಲ್ ಪ್ರದೇಶದ ನೀವು ಈ ಮ್ಯಾಪ್ನ ಇಲ್ಲಿ ಗಮನಿಸಿ, ಕಳೆದ 2022ರಲ್ಲಿ ಯಾವ ರೀತಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ಸು 40 ಸ್ಥಾನಗಳಲ್ಲಿ ಗೆದ್ದರೆ ಬಿಜೆಪಿ ಕೇವಲ 25 ಸ್ಥಾನಗಳಲ್ಲಿ ಗೆಲ್ತು. ಕಾಂಗ್ರೆಸ್ ಬಹುತೇಕ ಒಂದು ರೀತಿ ನೀಲಿ ಅಲೆಯನ್ನು ನೀವಿಲ್ಲಿ ಕಾಣ್ಬೋದು. ಕೇವಲ 3 ಸ್ಥಾನಗಳಲ್ಲೇನೋ ಇಂಡಿಪೆಂಡೆನ್ಸ್ ಗೆದ್ದಿದ್ರು ಅಷ್ಟೇ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಹಿಮಾಚಲದಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸತಿ ಬರುತ್ತೆ. ಅಂದರೆ ಹಿಮಾಚಲ್ ಪ್ರದೇಶದ ಜನ ಏನಿದ್ದಾರೆ ಅವರು ಒಂದ್ಸತಿ ಕಾಂಗ್ರೆಸ್ ಕಡೆ ವಾಲಿದ್ರೆ ಮತ್ತೊಂದು ಕಡೆ ಮತ್ತೊಂದ್ಸಲಿ ಬಿಜೆಪಿ ಕಡೆ ವಾಲ್ತಾರೆ ಅನ್ನೋದು ಪ್ರತೀತಿ. ಆದರೆ ಈ ಒಂದು ಪ್ರತೀತಿ ಇದೆಯಲ್ಲ, ಅದು 2022ರಲ್ಲಿ ಪುನರಾವರ್ತನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ 2022 ಚುನಾವಣೆಯಲ್ಲಿ, ಅಂದರೆ 2022ಕ್ಕೂ ಮುನ್ನ ಅಲ್ಲಿ ಬಿಜೆಪಿ ಸರ್ಕಾರ ಇತ್ತಲ್ಲ, ಅವ್ರು ಏನು ಮಾಡಿದ್ರು, ಮಿಷನ್ ರಿಪೀಟ್ ಅಂತ ಒಂದು ಪ್ಲ್ಯಾನ್ ಮಾಡಿದರು. ಏನಾಯಿತು ಆ ಪ್ಲ್ಯಾನು ನೀವೇ ನೋಡ್ತಾ ಇದ್ದೀರಾ. ಮಿಷನ್ ರಿಪೀಟ್ ಆಗೇ ಬಿಡ್ತು. ಯಾಕೆಂದರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂತು 2022ರಲ್ಲಿ. ಇದೀಗ 2027ಕ್ಕೆ ನಮ್ಗೆ ಅಧಿಕಾರ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಯಾಕೆಂದರೆ ಅಲ್ಲಿ ಒಂದ್ಸತಿ ಅವ್ರಿಗೆ ಒಂದ್ಸತಿ ಇವ್ರಿಗೆ ಓಟ್ ಹಾಕ್ತಾರಲ್ಲ. ಆದರೆ ಬಿಜೆಪಿಗೆ ಇಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಏನು ಸವಾಲು ಅಂದರೆ, 2022ರಲ್ಲೇ ಈ ಸವಾಲುಗಳ ಒಂದು ಸೂಕ್ಷ್ಮತೆ ಕಾಣ್ತು. ಏನಂದರೆ,
ಟಿಕೆಟ್ ಹಂಚಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಆಗಿತ್ತು BJPನಲ್ಲಿ 2022ರಲ್ಲಿ. ಮತ್ತು ಪಕ್ಷದೊಳಗೇನೆ ಬಂಡಾಯ ಎದ್ದಿತ್ತು. ಏನೊಂದು ಟಿಕೆಟ್ ಮಿಸ್ ಆಗಿರೋಂಥ ಅಭ್ಯರ್ಥಿಗಳಿದ್ರಲ್ಲ, ಅವರು ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡೋದು, ಮತ್ತು ದೊಡ್ಡ ಮಟ್ಟದಲ್ಲಿ ಪಕ್ಷದಲ್ಲಿ ಒಂದು ಬಂಡಾಯದ ಬಾವುಟ ಆರಿಸಿದ್ರಿಂದಾಗಿ BJP ತನ್ನ ಅಂದರೆ BJP ವರ್ಸಸ್ BJP ಫೈಟಿಂದನೇ BJP ಸೋಲೋ ಅಂಥ ಸನ್ನಿವೇಶ ಎದುರಾಗಿತ್ತು. ಜೊತೆಯಲ್ಲೇ ಪಂಜಾಬ್ ಜನರ ನಿರೀಕ್ಷೆ ಏನು ಅಂದರೆ, ಈ ಹಿಮಾಚಲ್ ಪ್ರದೇಶ ಜನರ ನಿರೀಕ್ಷೆ ಏನು ಅಂತ ನೋಡೋದಾದರೆ, ಹಿಮಾಚಲ್ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಸೇಬನ್ನು ಬೆಳೀತಾರೆ. ಇಲ್ಲಿನ ಜನಕ್ಕೆ ಮೂಲ ಸೌಕರ್ಯದ ಕೊರತೆ ವಿಪರೀತವಾಗಿದೆ. ಯಾಕೆಂದರೆ ಒಂದು ರೀತಿಯಾದಂಥ ಹಿಮಾಲಯ ತಪ್ಪಲಿನಲ್ಲಿರುವಂಥ ಗುಡ್ಡಗಾಲ ಪ್ರದೇಶ. ಈ ಪ್ರದೇಶದ ಜನ ಮೂಲ ಸೌಕರ್ಯವನ್ನು ಪ್ರಮುಖವಾಗಿ ಕೇಳ್ತಾರೆ, ಅದು ಒಂದು. ಎರಡನೇದು, ಸೇಬಿಗೆ ಬೆಂಬಲ ಬೆಲೆಯನ್ನು ಕೇಳ್ತಾರೆ. ಇವೆರಡನ್ನ ಯಾವ ಸರ್ಕಾರಗಳು ಕೊಡುತ್ತೆ, ಆ ಸರ್ಕಾರಗಳು ಇಲ್ಲಿನ ಜನರಿಗೆ ಡಾರ್ಲಿಂಗ್ ಆಗುತ್ತೆ. ಮತ್ತು ಈ ಒಂದು ಹಂತದಲ್ಲಿ ಓಕೆ, BJPಗೆ 2027ಕ್ಕೆ ಹಿಮಾಚಲ್ ಪ್ರದೇಶದಲ್ಲಿ ಚಾನ್ಸ್ ಇದೆ ಅಂತಲೇ ಅಂದ್ಕೊಳೋದಾದರೆ, ಇಲ್ಲಿ ಕೆಲವು ಸಮಸ್ಯೆಗಳು ಕೂಡ ಇದ್ದಾವೆ. ಏನಂದರೆ, ರಾಜ್ಯ ಮಟ್ಟದ BJP ನಾಯಕರಿದ್ದಾರಲ್ಲ, ಅವರಲ್ಲಿ ಭಯಂಕರ ಶೀತಲ ಸಮರ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಿರ್ಬೋದು, ಮುಂದೆ ನಾವೇನಾದರೂ ಗೆದ್ದರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಿರ್ಬೋದು, ಮತ್ತು ಚುನಾವಣಾ ಸಾರಥ್ಯ ವಹಿಸ್ಕೊಳೋದು ಯಾರು ಅಂತಿರ್ಬೋದು, ಪ್ರಚಾರದ ಸಾರಥ್ಯ ವಹಿಸ್ಕೊಳೋದು ಯಾರು ಅಂತಿರ್ಬೋದು, ಫಂಡಿಂಗ್ ಇರ್ಬೋದು, ಎಲ್ಲ ವಿಚಾರದಲ್ಲೂ ಶೀತಲ ಸಮರ ಇದೆ. ಮತ್ತು ನಾಯಕರ ಮಧ್ಯೆ ಸಮನ್ವಯತೆ ಕೊರತೆ ಇದೆ. ಹೈಕಮಾಂಡ್ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು, ಮೋದಿ, ಅಮಿತ್ ಶಾ, ನಿತಿನ್ ನಬೀನ್ ಅವರೆಲ್ಲ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು, ಆದರೆ ಒಂದು ಬೇರೆ ಮಟ್ಟದಲ್ಲಿ ರಾಜ್ಯ ನಾಯಕರ ಕಥೆ ಏನು, ಅವರೇ ಶೀತಲ ಸಮರದಲ್ಲಿ ತೊಡಗಿದಾರಲ್ಲ, ಅದು ಇಲ್ಲಿ ಹಿಮಾಚಲ ಪ್ರದೇಶಕ್ಕಿರುವಂಥ ದೊಡ್ಡ ಸಂಕಟ. ಮತ್ತು ಇನ್ನೊಂದೇನೆಂದರೆ, ಕಾಂಗ್ರೆಸ್ಸಲ್ಲೇನು ಎಲ್ಲ ಅದ್ಭುತವಾಗಿದೆ ಅಂತಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕ ಕಲಹ ಅನ್ನೋದು ವಿಪರೀತವಾಗಿದೆ. ಆದರೆ ಅದ್ರ ಲಾಭ ಪಡಿಬೇಕು ಅಂದರೆ BJP ಅವ್ರು ಗಟ್ಟಿಯಾಗಿರಬೇಕು, ಆದರೆ BJPಲಿ ಗಟ್ಟಿ ಇಲ್ಲ. ಹಂಗಾಗಿ BJP ಇಲ್ಲೂ ಕೂಡ ಕಾಂಗ್ರೆಸ್ನ ಆಂತರಿಕ ಕಲಹದ ಒಂದು ಲಾಭ ಪಡೆಯೋದ್ರಲ್ಲಿ ಸೋಲ್ತಾ ಇದೆ. ಹಿಮಾಚಲ್ ಪ್ರದೇಶದಲ್ಲಿ BJPಗೆ ಇನ್ನೊಂದು ದೊಡ್ಡ ಸವಾಲು ಅಂದರೆ, ಎಲೆಕ್ಷನ್ ಸಮಯದಲ್ಲಿ ಈ ಕಾರ್ಯಕರ್ತರು ಏನಿದ್ದಾರೆ ಅವ್ರನ್ನ ಒಗ್ಗೂಡಿಸೋದೇ BJPಗೆ ಆಗ್ತಿಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿಯಾದಂಥ ಆಶಾದಾಯಕ ಪ್ರದರ್ಶನ ನೀಡಿರೋ ಹಿನ್ನೆಲೆಯಲ್ಲಿ ಈ ಮುಂದಿನ ವರ್ಷ ನಡೆಯಲಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯತಂತ್ರ ರೂಪಿಸುತ್ತೆ, ಅದು ಈಗಿರುವಂಥ ಪ್ರಶ್ನೆ. ಇನ್ನು ಮುಂದಿನ ರಾಜ್ಯದ ಕತೆ ನೋಡೋದಾದರೆ, ನಮ್ಮದೇ ಕರ್ನಾಟಕ. ಏನು ನಮ್ಮ ಕರ್ನಾಟಕದ ಕತೆ ಅಂತ ಹೇಳೋದಾದರೆ, ನಿಮ್ಗೆಲ್ಲರಿಗೂ ಗೊತ್ತು, 2008ರಲ್ಲಿ ಯಡಿಯೂರಪ್ಪ ಅವ್ರ ಸಾರಥ್ಯದಲ್ಲಿ ಕರ್ನಾಟಕದಲ್ಲಿ ಕಮಲ ಅರಳಿತು. ಕಮಲ ಅರಳದಂಥ ಸಂದರ್ಭದಲ್ಲಿ ಏನಂತ ಹೇಳಿದ್ರು, BJPಯಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು, BJPಗೆ ದಕ್ಷಿಣ ಭಾರತದ ಹೆಬ್ಬಾಗಿಲೇ ಕರ್ನಾಟಕ ಅಂತ ಹೇಳಿದ್ರು. ಆದರೆ ಅದಾದ ಮುಂದಿನ ವರ್ಷನೇ BJPಯಲ್ಲಿ ಮಕಾಡೆ ಮಲಗ್ತು. ಯಾಕೆಂದರೆ ಆ ನಂತರದ ಚುನಾವಣೆಯಲ್ಲಿ BJP ಗೆಲ್ಲಲೇ ಇಲ್ಲ. 2023ರಲ್ಲೂ ಕೂಡ ತನ್ನದೇ ಆದ ಪ್ರಮಾದಗಳಿಂದಾಗಿ BJP ಇಲ್ಲಿ ನೆಲ ಕಚ್ಚಿತು. ಮತ್ತು ಯಡಿಯೂರಪ್ಪ ಅವರ ನಂತರ BJPಗೆ ಸಮರ್ಥವಾದ ನಾಯಕತ್ವದ ಕೊರತೆನೇ ಇಲ್ದಂಗಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ, ಯಡಿಯೂರಪ್ಪ ಅವರೇನಿದ್ದಾರೆ ಅವರನ್ನು ಒಂದು CM ಸ್ಥಾನದಿಂದ ಇಳಿಸಿದ ಬಳಿಕ ಬೊಮ್ಮಾಯಿ ಅವರು CM ಆದರು. ಆದರೆ BJPಗೆ ಸಮರ್ಥ ನಾಯಕತ್ವ ಅನ್ನೋದು ಸಿಗಲೇ ಇಲ್ಲ ಯಡಿಯೂರಪ್ಪ ಅವ್ರ ನಂತರ. ಅದು ಒಂದು BJPಗೆ ಇರುವಂಥ ಅಪವಾದ. ಮತ್ತು ಲಿಂಗಾಯತ ಮತ ಬ್ಯಾಂಕಲ್ಲಿ ಭಾರಿ ಏರುಪೇರಾಯಿತು. ಯಾವಾಗ ಯಡಿಯೂರಪ್ಪ ಅವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿ ಲಿಂಗಾಯತರೇ ಆದ ಬೊಮ್ಮಾಯಿ ಅವ್ರನ್ನ CM ಸ್ಥಾನಕ್ಕೆ ಏರಿಸಿದ್ರಾದ್ರೂ ಒಂದು ಲಿಂಗಾಯತ ಮತ ಬ್ಯಾಂಕಲ್ಲಿ ಭಾರಿ ಏರುಪೇರಾಯಿತು. ಯಡಿಯೂರಪ್ಪ ಅವ್ರನ್ನ ನೆಚ್ಕೊಂಡಿದ್ದಂಥ ಒಂದು ಮತ ಬ್ಯಾಂಕು BJPಯಿಂದ ಒಂದು ಸ್ವಲ್ಪ ದೂರ ಆಯಿತು. ಇನ್ನು JDS ಜೊತೆಗೆ ಮೈತ್ರಿ ಏನೋ ಇದೆ. ಹಳೆ ಮೈಸೂರು ಭಾಗದಲ್ಲಿ BJPಗೆ JDS ಮೈತ್ರಿಯಿಂದ ಶಕ್ತಿ ಸಿಗ್ಬೋದು ಅಂತ ನಿರೀಕ್ಷೆ ಇದೆ. ಆದರೆ ಅದು ಎಷ್ಟು ಮಟ್ಟಿಗೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಏನಿದೆಯಲ್ಲ, 2023ರ ಚುನಾವಣೆಯಲ್ಲಿ ನೀವು ನೋಡ್ಬೋದು, ಕಾಂಗ್ರೆಸ್ ಗ್ಯಾರಂಟಿಯ ಎಫೆಕ್ಟಿಂದಾಗಿ ಕಾಂಗ್ರೆಸ್ ಯಾವ ರೀತಿ 135 ಸ್ಥಾನಗಳಲ್ಲಿ ಅದ್ಭುತವಾಗಿ ಗೆಲುವನ್ನು ಸಾಧಿಸ್ತಲ್ಲ, ಈ ಕಾಂಗ್ರೆಸ್ ಗ್ಯಾರಂಟಿ ಎದುರುಗಡೆ BJP ಆಟ ಇಲ್ಲಿ ನಡೀತಾ ಇಲ್ಲ. ಅದು ಮುಖ್ಯವಾಗಿರೋದು. ಆನಂತರ ಈ BJPನಲ್ಲಿ ಒಂದು ಸಮರ್ಥ ನಾಯಕತ್ವ ಮತ್ತು ಒಗ್ಗಟ್ಟಿನ ಕೊರತೆ ಮತ್ತು ಆಂತರಿಕ ಬೇಗುದಿ ಏನಿದೆಯಲ್ಲ, ಈ ಒಂದು ಎಲ್ಲ ಬೇಗುದಿಗಳನ್ನು ಅವರು ಬಗೆಹರಿಸ್ಕೊಂಡು ಕರ್ನಾಟಕ ಕಾಂಗ್ರೆಸ್ ಏನಾದರೂ ಒಂದು ವೇಳೆ ಮುನ್ನುಗ್ಗಿದ್ರೆ ಆಗ ಕರ್ನಾಟಕದಲ್ಲೂ ಕಮಲ ಅರಳಬಹುದೇನೋ. ಆದರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸವಾಲಾಗಿರೋಂತಹ ರಾಜ್ಯ BJPಗೆ ಕರ್ನಾಟಕ ಕೂಡ. ತಮಿಳುನಾಡು ಒಂದು ರೀತಿ ಸವಾಲು, ಕೇರಳ ಒಂದು ರೀತಿ ಸವಾಲಾದರೆ ಕರ್ನಾಟಕ ತುಂಬ ದೊಡ್ಡ ಸವಾಲು ಅಂತ ಹೇಳ್ಬೋದು. ಇನ್ನು ಕರ್ನಾಟಕದಲ್ಲಿ ಇನ್ನೊಂದು ಏನಾಗ್ತಿದೆ ಅಂದರೆ, ಸರ್ಕಾರದ ಏನು ವೈಫಲ್ಯಗಳಿರುತ್ತೆ, ಯಾವುದೇ ಸರ್ಕಾರ ಇರಲಿ 5 ವರ್ಷ ಅದು ಆಡಳಿತ ಮಾಡಿದ್ರೆ ತನ್ನದೇ ಆದಂಥ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರುತ್ತೆ, ಒಂದಷ್ಟು ವೈಫಲ್ಯತೆಗಳು ಇರುತ್ತೆ. ಈ ವೈಫಲ್ಯತೆಗಳನ್ನು ಜನಾಕ್ರೋಶವಾಗಿ ಬದಲಾಯಿಸಬೇಕಲ್ಲ, ಅದನ್ನು ಯಾರು ಮಾಡಬೇಕು? ಅದನ್ನು ವಿರೋಧ ಪಕ್ಷವಾಗಿರುವಂಥ BJP ಮತ್ತು JDS BJP ಮೈತ್ರಿಕೂಟವಾದ NDA ಮಾಡಬೇಕು. ಆ ಕೆಲಸವನ್ನು ಮಾಡಿದ್ರೆ BJPಗೆ ಒಂದು ರೀತಿಯಾಗಿ ಕರ್ನಾಟಕದಲ್ಲಿ ಬಲ ಸಿಗ್ಬೋದೇನೋ. ಇದು ಇಲ್ಲಿವರೆಗೂ ನಮ್ಮ ರಾಜ್ಯದ ಕರ್ನಾಟಕದ ಕತೆ. ಇನ್ನು ತೆಲಂಗಾಣದ ಕತೆ ಹೇಳಬೇಕು ಅಂದರೆ,
ಇದು ಬಿ ಜೆ ಪಿ ಪಾಲಿಗೆ ಒಂದು ರೀತಿಯಾದಂತಹ ಡಿಫ್ರೆಂಟ್ ತಲೆನೋವು ಅಂತ ಹೇಳ್ಬೋದು. ಯಾಕೆಂದರೆ ಕೆ ಚಂದ್ರಶೇಖರ್ ರಾವ್ ಅವರ ಸಾರಥ್ಯದಲ್ಲೇ ತೆಲಂಗಾಣ ಹೋರಾಟ ನಡೀತು, ಅವ್ರದ್ದೇ ಪಕ್ಷ ಅಧಿಕಾರಕ್ಕೆ ಬಂತು, ದಶಕಗಳ ಕಾಲ ಅವರು ಅಧಿಕಾರವನ್ನು ನಡೆಸಿದ್ರು. ಮತ್ತು ಆ ಭದ್ರಕೋಟೆ ಏನಿತ್ತಲ್ಲ, ಒಂದು ಕೆ ಚಂದ್ರಶೇಖರ್ ಅವರ ಭದ್ರಕೋಟೆ, ಅದು ಅನಿರೀಕ್ಷಿತವಾಗಿ ಕಾಂಗ್ರೆಸ್ ಪಾಲಾಗೋಯ್ತು. ಯಾವಾಗ 2023ರಲ್ಲಿ. ಏನಕ್ಕೆ ಅಂದರೆ ಬಿ ಜೆ ಪಿ ಒಂದು ಲೆಕ್ಕಾಚಾರ ಇತ್ತು, ಏನಂದರೆ ಯಾವಾಗ ಕೆ ಚಂದ್ರಶೇಖರ್ ಅವರ ಪಕ್ಷ ಯಾವಾಗ ಅದು ಒಂದು ರೀತಿ ಡೌನ್ ಆಗ್ತಿದೆ ಅನ್ನಿಸಿದಾಗ ಕಾಂಗ್ರೆಸ್ ಕೂಡ ಏನಂತ ಪ್ರಬಲವಾಗಿಲ್ಲ, ನಮಗೆ ಚಾನ್ಸ್ ಇರ್ಬೋದು ಅಂತ ಬಿ ಜೆ ಪಿ ಭಾವಿಸಿತ್ತು. ಆದರೆ ಬಿ ಜೆ ಪಿ ಲೆಕ್ಕಾಚಾರ ಉಲ್ಟಾ ಆಗೋಯ್ತು. ಕಾಂಗ್ರೆಸ್ಸು ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು. ಜೊತೆಗೆ ಕಾಂಗ್ರೆಸ್ನ ಪ್ರಚಾರ ಮತ್ತು ರೇವಂತ್ ರೆಡ್ಡಿ ಅವರ ನಾಯಕತ್ವದಿಂದ ಬಿ ಜೆ ಪಿ ಅದ್ಭುತವಾಗಿ ಗೆಲುವು ಸಾಧಿಸಿತು. ಆದರೆ ಈಗಲೂ ಬಿ ಜೆ ಪಿ ಹೈದರಾಬಾದ್ ಏನಿದೆ ತೆಲಂಗಾಣ ರಾಜಧಾನಿ, ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಿ ಜೆ ಪಿ ಸ್ವಲ್ಪ ಪ್ರಾಬಲ್ಯ ಇದೆ. ಆದರೆ ಬಿ ಜೆ ಪಿಗೆ ಮೇನ್ ಕಂಟಕ ಏನಂದರೆ ತೆಲಂಗಾಣದ ಗ್ರಾಮೀಣ ಭಾಗಗಳೇನಿದೆಯಲ್ಲ, ಅಲ್ಲಿ ಬಿ ಜೆ ಪಿ ನೆಲೆ ಇಲ್ಲ. ಇಲ್ಲಿ ನೋಡಿ, ನೀವು ತೆಲಂಗಾಣದ ಯಾವುದೇ ಭಾಗಗಳು ನೋಡಿದ್ರು ಕಾಂಗ್ರೆಸ್ ಯಾವ ರೀತಿ ಇದೆ, ಮತ್ತು ಚಂದ್ರಶೇಖರ್ ರಾವ್ ಅವರ ಒಂದು ಬಿ ಆರ್ ಎಸ್ ಏನಿದೆ ಅದು ಯಾವ ರೀತಿ ಇದೆ ಅಂತ ನಿಮಗೆ ಕಂಡು ಬರುತ್ತೆ. ಬಿ ಆರ್ ಎಸ್ ಕಳೆದ ಚುನಾವಣೆಯಲ್ಲಿ 39 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು, ಕಾಂಗ್ರೆಸ್ 64. ಅಂದರೆ ಕಾಂಗ್ರೆಸ್ಸು ಇಡೀ ರಾಜ್ಯವ್ಯಾಪಿ ತನ್ನ ಒಂದು ವರ್ಚಸ್ಸನ್ನು ಹೊಂದಿತ್ತು. ಟಿ ಆರ್ ಎಸ್ ಕೂಡ ವರ್ಚಸ್ಸನ್ನು ಹೊಂದಿತ್ತು. ಆದರೆ ಬಿ ಆರ್ ಎಸ್ ವರ್ಚಸ್ ಏನಿತ್ತು ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಯಿತು. ಈ ಒಂದು ಕಾರಣದಿಂದಾಗಿ ತೆಲಂಗಾಣದಲ್ಲಿ ಬಿ ಜೆ ಪಿ ವರ್ಚಸ್ಸೇ ಇಲ್ಲ. ಹಂಗಾಗಿ ಕಾಂಗ್ರೆಸ್ಸು ಅತ್ಯಂತ ಅದ್ಭುತವಾಗಿ ಪ್ರದರ್ಶನ ನೀಡೋಕ್ಕೆ ಕಾರಣ ಆಯಿತು. ಮತ್ತು ತೆಲಂಗಾಣದ ಜನರ ಒಂದು ಆಶಯಗಳೇನು ಅಂತ ನೋಡೋದಾದರೆ, ತೆಲಂಗಾಣದ ಜನ ಏನಂದರೆ ಅವರು ಹಿಂದುತ್ವಕ್ಕೂ ಬೆಲೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಹಿಂದುತ್ವಕ್ಕೆ ಅಜೆಂಡಾ ಜೊತೆಗೇನೆ ಅವರು ತೆಲಂಗಾಣದ ಅಸ್ಮಿತೆ ಏನಿದೆ, ನಮ್ಮ ರಾಜ್ಯದ ಅಸ್ಮಿತೆ ಏನಿದೆ ಅದಕ್ಕೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ಅದು ಒಂದು ಪಾಯಿಂಟ್. ಆದರೆ ಮತ್ತೊಂದು, ಇಲ್ಲಿನ ತೆಲಂಗಾಣ ರಾಜ್ಯದ ಒಂದು ರಾಜಕಾರಣ ಏನಿದೆಯಲ್ಲ ಅದು ಕೃಷಿ ಆಧಾರಿತ ರಾಜಕಾರಣ. ಬಹುತೇಕ ಜನ ಕೃಷಿಕರು. ಆ ಒಂದು ರಾಜಕಾರಣಕ್ಕೆ ಪೂರಕವಾದ ತಂತ್ರಗಾರಿಕೆಯನ್ನು ಬಿ ಜೆ ಪಿ ಮಾಡ್ಕೊಬೇಕಾಗುತ್ತೆ. ಹಂಗೇನಾದರೂ ಮಾಡ್ಕೊಂಡ್ರೆ 2028ಕ್ಕೆ ಏನು ವಿಧಾನಸಭಾ ಚುನಾವಣೆ ನಡೆಯುತ್ತೆ, ಅಂದರೆ ನೆಕ್ಸ್ಟ್ ಇಯರ್ ಅಲ್ಲ, ಅದ್ರ ನೆಕ್ಸ್ಟ್ ಇಯರ್ ಏನು ವಿಧಾನಸಭಾ ಚುನಾವಣೆ ನಡೆಯುತ್ತೆ, ಆವಾಗ ತೆಲಂಗಾಣದಲ್ಲಿ ಬಿ ಜೆ ಪಿ ತನ್ನ ಮುದ್ರೆಯನ್ನು ಒತ್ತಬೋದು. ಇಲ್ಲಾಂದರೆ ಬಿ ಜೆ ಪಿಗೆ ತೆಲಂಗಾಣ ಸದ್ಯದ ಮಟ್ಟಿಗೆ ಅತ್ಯಂತ ಕಠಿಣ ಸವಾಲು ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಬಿ ಜೆ ಪಿಗೆ ಸವಾಲಾಗಿರೋ ರಾಜ್ಯ ಅಂತ ನೋಡೋದಾದರೆ ಅದು ಜಾರ್ಖಂಡ್. ಈ ಜಾರ್ಖಂಡ್ ರಾಜ್ಯ ಏನಿದೆ ಅದು ಒಂದು ಕಾಲದಲ್ಲಿ ಬಿ ಜೆ ಪಿಗೆ ಭದ್ರಕೋಟೆ ಆಗಿತ್ತು. ಯಾವಾಗ ಉತ್ತರ ಪ್ರದೇಶದಿಂದ ಒಂದು ವಿಭಜನೆ ಆಯಿತು, ಜಾರ್ಖಂಡ್ ರಾಜ್ಯವಾಯಿತು, ಬಿಹಾರ ಮತ್ತು ಉತ್ತರ ಪ್ರದೇಶದ ಪ್ರಭಾವದಿಂದ ಮುಕ್ತ ಆಯಿತು, ಆಗ ಆ ಒಂದು ಜಾರ್ಖಂಡ್ ರಾಜ್ಯ ಏನಿದೆ ಆವಾಗ ಬಿ ಜೆ ಪಿ ಪ್ರಭಾವನೇ ಇತ್ತು. ಆದರೆ ಬಿ ಜೆ ಪಿ ಭದ್ರಕೋಟೆ ಆಗಿದ್ದಂಥ ಜಾರ್ಖಂಡು ನಿಧಾನವಾಗಿ ಅದು ಪ್ರಾದೇಶಿಕ ಪಕ್ಷಗಳತ್ತ ವಾಲ್ತು. ಅದರಲ್ಲೂ JMM ಕಡೆ ವಾಲ್ತು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಡೆ. ಯಾಕೆಂದರೆ ಆದಿವಾಸಿ ಮತದಾರರಲ್ಲಿ ಬಿ ಜೆ ಪಿ ವಿರುದ್ಧ ಒಂದು ರೀತಿಯಾದಂತಹ ಅಸಮಾಧಾನ ಶುರುವಾಗೋಕ್ಕೆ ಕಾರಣ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ, ಏನೊಂದು ಹೇಮಂತ್ ಸೊರೇನ್ ಅವರ ಬಂಧನ ಆಯಿತು. ಆ ಬಂಧನದ ನಂತರ ಅಲ್ಲಿನ ಜನ JMM ಕಡೆ ತಿರುಗಿದ್ರು. ಜೊತೆಗೆ ಒಂದು ಘೋಷಣೆ, ಜಲ್ ಜಂಗಲ್ ಜಮೀನ್ ಅನ್ನೋ ಘೋಷಣೆ, ನೀರು, ಕಾಡು ಮತ್ತು ನಮ್ಮ ಭೂಮಿ, ಆ ಒಂದು ಆದಿವಾಸಿಗಳ ಆ ಹೋರಾಟ ಇದೆಯಲ್ಲ ಅದಕ್ಕೆ ಪೂರಕವಾಗಿ JMM ನಡೆಯಿತು. ಆ ಕಾರಣದಿಂದಾಗಿ ಈ ಬುಡಕಟ್ಟು ಸಮುದಾಯ JMM ಪರ ನಿಲ್ತು. ಹಂಗಾಗಿ ಬಿ ಜೆ ಪಿ ಇಲ್ಲಿ ನೆಲೆ ಕಳ್ಕೊಳ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ಗಮನಿಸ್ಬೋದು, ಬಿ ಜೆ ಪಿಗೆ ನೆಲೆ ಏನಿದೆಯಲ್ಲ ಅವೆಲ್ಲ ನಗರ ಪ್ರದೇಶಗಳಲ್ಲಿ ಬಿ ಜೆ ಪಿ ನೆಲೆ ಇದೆ. ಅಂದರೆ ನಗರವಾಸಿಗಳ ಪಕ್ಷ ಅಂತೇಳ್ಬಿಟ್ಟು ಬಿ ಜೆ ಪಿ ಒಂದು ರೀತಿ ಬ್ರ್ಯಾಂಡ್ ಆಗಿಬಿಟ್ಟಿದೆ ಜಾರ್ಖಂಡಲ್ಲಿ. ಆ ಒಂದು ಅಣೆಪಟ್ಟಿಯನ್ನು ಬಿ ಜೆ ಪಿ ಕಳ್ಸ್ಕೊಬೇಕಾಗುತ್ತೆ. ಆ ಒಂದು ಅಣೆಪಟ್ಟಿ ಕಳ್ಸ್ಕೊಳ್ಳೋದಕ್ಕೆ 2029ಕ್ಕೆ ಏನು ಚುನಾವಣೆ ನಡೆಯುತ್ತಲ್ಲ ಜಾರ್ಖಂಡಲ್ಲಿ, ಆ ಚುನಾವಣೆಗೆ ಬುಡಕಟ್ಟು ನಾಯಕರನ್ನ ಮುನ್ನೆಲೆಗೆ ತರಬೇಕಾದ ಅನಿವಾರ್ಯತೆ ಬಿ ಜೆ ಪಿಗಿದೆ. ಅದು ಬಿ ಜೆ ಪಿಗಿರುವಂಥ ದೊಡ್ಡ ಸವಾಲು ಇನ್ನು ಮುಂದಿನ 2 ವರ್ಷಗಳ ನಂತರ ನಡೆಯೋ ಚುನಾವಣೆಯಲ್ಲಿ. ಇದು ಜಾರ್ಖಂಡ್ ಕತೆ. ಇನ್ನು ನಾವು ಇವಾಗ ಜಮ್ಮು ಕಾಶ್ಮೀರದ ಕಡೆ ಬರೋಣ. ನೋಡಿ, ಭಾರತದಲ್ಲಿ ಎಷ್ಟು ವಿಭಿನ್ನತೆ ಅಂದರೆ ಒಂದೊಂದು ರಾಜ್ಯಕ್ಕೂ ತನ್ನದೇ ಆದಂಥ ಒಂದು ದೇಶದ ಸ್ಥಾನಮಾನ ಸಿಗುವಷ್ಟು ವಿಭಿನ್ನತೆ ಇದೆ. ಈಗ ನಾನು ಇದುವರೆಗೂ ಹೇಳ್ತಾ ಬಂದಿರೋ 3-4 ರಾಜ್ಯಗಳಲ್ಲೆಲ್ಲ ಬೇರೆ 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 ಸಿನಾರಿಯೋಗಳಿತ್ತು. ಅದೇ ರೀತಿಯ ಸಿನಾರಿಯೋ ಜಮ್ಮು ಕಾಶ್ಮೀರದಲ್ಲಂತೂ ಎಲ್ಲದಕ್ಕಿಂತ ಡಿಫ್ರೆಂಟ್ ಸಿನಾರಿಯೋ. ಏನು ಡಿಫ್ರೆಂಟ್ ಸಿನಾರಿಯೋ ಅಂದರೆ, ಆರ್ಟಿಕಲ್ 370 ಏನು ರದ್ದತಿ ಆಯಿತು, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ರಲ್ಲ, ಅದನ್ನು ರದ್ದತಿ ಮಾಡಿದ ಬಳಿಕ ಜಮ್ಮು ಭಾಗದಲ್ಲಿ ಬಿ ಜೆ ಪಿ ಪ್ರಬಲ ಆಗಿದೆ. ನೀವಿಲ್ಲಿ 2024ರ ರಿಸಲ್ಟ್ನ ನೋಡ್ಬೋದು. ನೀವಿಲ್ಲಿ ಏನು ಕೆಂಪು ಕಲರಲ್ಲಿ ಏನು ಕಾಣ್ತಾ ಇದೆ ಅದೆಲ್ಲನೂ ಜಮ್ಮು ಆ್ಯಂಡ್ ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಏನಿದೆ ಅವ್ರು ಗೆದ್ದಿರೋಂಥ ಸ್ಥಾನಗಳು. ಇನ್ನು ಹಸಿರು ಬಣ್ಣದಲ್ಲಿರೋದು PDP ಗೆದ್ದಿರೋಂಥ ಸ್ಥಾನಗಳು. ಇನ್ನು ನೀಲಿ ಬಣ್ಣದಲ್ಲಿರುವಂಥದ್ದು ಕಾಂಗ್ರೆಸ್ ಗೆದ್ದಿರೋಂಥ ಸ್ಥಾನಗಳು.
ಅದು ಉಳಿದಂತೆ ಜಮ್ಮು ಭಾಗದಲ್ಲಿ ಏನು ನೀವೇನು ಕೇಸರಿ ಕಾಣ್ತಿದ್ದೀರಲ್ಲ, ಇದೆಲ್ಲವುದು ಕೂಡ ಬಿ ಜೆ ಪಿ ಗೆದ್ದಿರುವಂಥ ಸ್ಥಾನಗಳು. ಈ ಬಿ ಜೆ ಪಿ ಜಮ್ಮು ಭಾಗದಲ್ಲಿ ಅತ್ಯಂತ ಪ್ರಬಲ ಆಗಿದೆ. ಆದರೆ ಕಾಶ್ಮೀರದ ಕಣಿವೆಯಲ್ಲಿ, ಅಂದರೆ ಈ ಜಮ್ಮು ಭಾಗದಲ್ಲೇನೋ ಬಿ ಜೆ ಪಿ ಪ್ರಬಲ ಆಗಿದೆ, ಆದರೆ ಕಾಶ್ಮೀರದ ಕಣಿವೆ ಭಾಗ ಏನಿದೆಯಲ್ಲ, ಈ ಭಾಗದಲ್ಲಿ ಕಮಲ ಅರಳಿಸೋದು ಬಿ ಜೆ ಪಿಗೆ ತುಂಬಾ ಕಷ್ಟ ಅನ್ನೋ ಸನ್ನಿವೇಶ ಎದುರಾಗಿದೆ. ಅದರಲ್ಲೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ಇದು ಒಂದು ರೀತಿಯಾದಂತಹ ವ್ಯಂಗ್ಯ, ತಮಾಷೆ ಮತ್ತು ಪ್ರಜಾಪ್ರಭುತ್ವದ ಒಂದು ರೀತಿಯ ಐರನಿ ಅಂತ ಹೇಳ್ಬೋದು. ಏನಂದರೆ ಈ ಒಂದು ನ್ಯಾಷನಲ್ ಕಾನ್ಫರೆನ್ಸು ಅಲ್ಲಿನ, ಅಂದರೆ ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅವ್ರ ಪಕ್ಷ ಏನಿದೆ ಅದು, ಮತ್ತು ಮುಫ್ತಿ ಮೊಹಮ್ಮದ್ ಸಯೀದಾ ಅವರ PDP ಏನಿದೆ ಅದು, ಆ ಎರಡೂ ಪ್ರಾದೇಶಿಕ ಪಕ್ಷಗಳ ವಿರುದ್ಧ ಕಣಿವೆ ಜನರಿಗೆ ಸಿಟ್ಟಿದೆ. ಯಾರಿಗೆ? ಜಮ್ಮು ಜನರಿಗೆಲ್ಲ, ಕಾಶ್ಮೀರ ಜನರಿಗೆ, ಕಾಶ್ಮೀರ ಕಣಿವೆ ಜನರಿಗೆ ಸಿಟ್ಟಿದೆ. ಆದರೂ ಕೂಡ ಅವರು BJP ಓಟ್ ಹಾಕಲ್ಲ. ಏನಕ್ಕೆ ಅಂದರೆ ಆ ಎರಡು ನ್ಯಾಷನಲ್ ಕಾನ್ಫರೆನ್ಸು ಮತ್ತು PDP ಮೇಲೆ ಅವ್ರಿಗೆ ಎಷ್ಟೇ ಆಕ್ರೋಶ ಇದ್ದರೂ ಕೂಡ ಅವರು BJPಯನ್ನು ಆಪ್ಟ್ ಮಾಡ್ಕೊತಿಲ್ಲ. ಅಂದರೆ ಅವರ ಒಂದು ಕಣಿವೆ ಜನರ ಆಕ್ರೋಶ ಏನಿದೆ ಅದು BJPಗೆ ಮತ ಆಗಿ ಪರಿವರ್ತನೆ ಆಗ್ತಿಲ್ಲ. ಅದು BJPಗೆ ಇರುವಂಥ ದೊಡ್ಡ ಸವಾಲು ಒಂದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ. ಮತ್ತು ಇಷ್ಟೆಲ್ಲ ಆದರೂ ಕೂಡ BJP ನಿಲುವೇನು ಅಂತ ಹೇಳಿದ್ರೆ, ಅದು ಜಮ್ಮು ಆಗಿರ್ಬೋದು, ಅದು ಕಾಶ್ಮೀರ ಆಗಿರ್ಬೋದು, ಎರಡೂ ಒಂದು ಪ್ರಾಂತ್ಯಗಳಲ್ಲಿ, ಇಡೀ ಒಂದು ರಾಜ್ಯದ ಎರಡೂ ಪ್ರಾಂತ್ಯಗಳಲ್ಲಿ ಮೊದಲಿಗೆ ಶಾಂತಿ ನೆಲೆಸ್ಬೇಕಂದ್ರೆ ಯಾವುದೇ ರೀತಿಯಾದಂಥ ಭಯೋತ್ಪಾದಕ ಚಟುವಟಿಕೆಗಳು ನಡಿಬೋದು, ಅಲ್ಲಿ ಉಗ್ರ ಸಂಘಟನೆಗಳು ನಿರ್ನಾಮ ಆಗಬೇಕು ಅನ್ನೋದು ಒಂದು. ಎರಡನೇದು ಅಲ್ಲಿನ ಜನಕ್ಕೆ ಅಭಿವೃದ್ಧಿ ಸಿಗಬೇಕು. ಆಯಿತು, ಅಭಿವೃದ್ಧಿ ಸಿಗಲಿ, ಆ ನಂತರ ನಮ್ಗೆ ಓಟ್ ಹಾಕ್ಬೋದೇನೋ ಅನ್ನೋ ನಿರೀಕ್ಷೆ, ಗೊತ್ತಿಲ್ಲ. ಈ ಥರ ಒಂದು ಸನ್ನಿವೇಶದಲ್ಲಿ ಮುಂದೆ 2029ಕ್ಕೆ ಈ ಒಂದು ಚುನಾವಣೆ ನಡೆಯುತ್ತಲ್ಲ, ಆ ಚುನಾವಣೆಯಲ್ಲಿ BJP ತಂತ್ರಗಾರಿಕೆ ಹೇಗಿರ್ಬೋದು ಅಂತ ನೋಡೋದಾದರೆ, ಒಂದು ಹಿಂದೂ ಬಹುಸಂಖ್ಯಾತವಾಗಿರುವಂಥ ಜಮ್ಮು ಮತ್ತು ಮುಸ್ಲಿಂ ಬಾಹುಳ್ಯ ಇರುವಂತಹ ಒಂದು ಕಾಶ್ಮೀರ, ಆ ಎರಡೂ ಒಂದು ಪ್ರಾಂತ್ಯಗಳಿದೆಯಲ್ಲ, ಆ ಎರಡೂ ಪ್ರಾಂತ್ಯಗಳನ್ನು 2029ರ ಚುನಾವಣೆ ಹೊತ್ತಿಗೆ ಅವರು ಎರಡೂ ಪ್ರಾಂತ್ಯಗಳಲ್ಲಿ ಒಂದು ರೀತಿ ಸಮನ್ವಯತೆ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆದರೆ, ಶಾಂತಿ ಮತ್ತು ಅಭಿವೃದ್ಧಿಯ ಮಂತ್ರ ಏನು ಪಠಿಸ್ತಾ ಇದ್ದಾರೆ ಅದನ್ನು ಈ ಜನ ಒಪ್ಪಿದ್ರೆ ಆಗ ಏನಾದ್ರೂ ಒಂದು ಹಂತದಲ್ಲಿ BJPಗೆ ಇಲ್ಲಿ ಚಾನ್ಸ್ ಇರ್ಬೋದೇನೋ. ಇಲ್ಲಾಂದರೆ ಎಂದಿನಂತೆ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDPದೇನೆ ಇಲ್ಲಿ ಮತ್ತೆ ಪ್ರಾಬಲ್ಯ ಶುರುವಾಗೋಂಥ ಸಾಧ್ಯತೆ ಮತ್ತೆ ಕೂಡ ದಟ್ಟವಾಗಿದೆ. ಇದು ಇಲ್ಲಿವರೆಗೂ ನೀವು ನೋಡಿದ್ದೇನೆಂದರೆ ಜಮ್ಮು ಕಾಶ್ಮೀರ ಸ್ಥಿತಿಗತಿ. ಇನ್ನು ಕೇರಳಮ್ಗೆ ಬರೋಣ. ಇತ್ತೀಚೆಗೆ ತಾನೇ ಚುನಾವಣೆ ಮುಗೀತಲ್ಲ, ಕೇರಳಂ 2-3 ದಿನದಿಂದ ಬಂತು ರಿಸಲ್ಟ್ ಈ ವರ್ಷ. ಈ ಒಂದು ಕೇರಳದ ರಾಜಕೀಯ ಸನ್ನಿವೇಶ ನೋಡೋದಾದರೆ, ಕೇರಳದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಮತ ಮತ್ತು ಕ್ರೈಸ್ತ ಮತಗಳ ಪ್ರಾಬಲ್ಯ ಇರುವಂಥದ್ದು. ಕೇರಳ ಎಂದಿಗೂ ಕೂಡ BJPಯ ಒಂದು ಭದ್ರಕೋಟೆ ಆಗಲೇ ಇಲ್ಲ. ಹಾಗೆ ನೋಡಿದ್ರೆ ಕೇರಳ ದೇವರ ನಾಡು. ಕೇರಳದಲ್ಲಿ ಭಾರತದಲ್ಲಿ ಇರೋವಂತಹ ಬಹುತೇಕ ಸಾಕಷ್ಟು ದೇವಾಲಯಗಳಿದ್ದಾವೆ. ಕೇರಳದಲ್ಲಿ ಹಿಂದೂಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಮತ್ತು ಕೇರಳ ಒಂದು ರೀತಿಯಾದಂಥ ಹಿಂದೂ ಭದ್ರಕೋಟೆ ಆಗೋ ಎಲ್ಲ ಅವಕಾಶಗಳಿತ್ತು. ಆದರೂ ಕೂಡ ಇಲ್ಲಿ ಕ್ರೈಸ್ತ ಮತ್ತು ಮುಸ್ಲಿಂ ಮತಗಳ ಪ್ರಾಬಲ್ಯ ಇರೋ ಕಾರಣದಿಂದಾಗಿ, ಮತ್ತು ಕೇರಳದಲ್ಲಿರುವಂಥ ಹಿಂದೂಗಳು ಹಿಂದುತ್ವದ ವಿರುದ್ಧ ನಿರೂಪಣೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಈ ಪ್ರಬಲ ಹಿಂದುತ್ವದ ಒಂದು ಇದೆ, ಯೋಗಿ ಸ್ಟೈಲ್, ಹಿಮಂತ್ ಬಿಸ್ವಾ ಸ್ಟೈಲ್, ಆ ಥರದ್ದು ಮೋದಿ ಸ್ಟೈಲ್, ಆ ಥರದ್ದು ಹಿಂದುತ್ವ ಅವ್ರಿಗೆ ಬೇಕಾಗಿಲ್ಲ. ಹಂಗಾಗಿ ಕೇರಳದಲ್ಲಿ ಒಂದು ರೀತಿ ಜಾತ್ಯತೀತ ಮನೋಧರ್ಮ ಇರೋ ಕಾರಣದಿಂದಾಗಿ ಅಲ್ಲಿ ಹಿಂದುತ್ವದ ವಿರುದ್ಧ ಪ್ರಬಲ ನಿರೂಪಣೆ ಸೃಷ್ಟಿಯಾಗ್ಬಿಟ್ಟಿದೆ. ಹಂಗಾಗಿ ಅಲ್ಲಿ ಹಿಂದುತ್ವ ಎಂಟ್ರಿ ಕೊಡೋಕ್ಕಾಗ್ತಿಲ್ಲ. ಜೊತೆಗೆ ಕೇರಳದಲ್ಲಿ BJPಗೆ ಒಬ್ಬ ಸಮರ್ಥವಾಗಿರುವಂಥ ಮಾಸ್ ಲೀಡರ್ನ ಅಗತ್ಯ ಇದೆ. ಆ ಮಾಸ್ ಲೀಡರ್ ಕೂಡ ಇಲ್ಲ. ಅದು ಕೇರಳ BJPಗೆ ಇನ್ನೊಂದು ಕೊರತೆ. ಮತ್ತು ಇನ್ನೊಂದು, ಈ LDF ಮತ್ತು UDF ನಿಮಗೆ ನೋಡಿರ್ಬೋದು, ಕಳೆದ 2 ಅವಧಿಯಲ್ಲಿ LDF ಅಧಿಕಾರಕ್ಕೆ ಬಂದ್ಬಿಟ್ಟಿತ್ತು. ಈ ಸತಿ UDF ಬರೋದು ಅಂತ ಹೇಳ್ಬಿಟ್ಟು ಎಲ್ಲ ಸಮೀಕ್ಷೆ ಹೇಳ್ಬಿಟ್ಟಿತ್ತು. ಅದ್ರ ಪ್ರಕಾರವಾಗಿ UDF ಅಧಿಕಾರಕ್ಕೆ ಬಂದ್ಬಿಡ್ತು. ಎಷ್ಟು ಮಟ್ಟಿಗೆ ಅಂದರೆ 101 ಸ್ಥಾನಗಳನ್ನು UDF ಗೆದ್ದು ಅದ್ಭುತವಾಗಿ ಗೆಲುವು ಕಾಣ್ತು. ಗೊತ್ತಿಲ್ಲ ಮುಂದಿನ ಚುನಾವಣೆಯಲ್ಲಿ UDF ಇಲ್ಲ ಅಂದರೆ ಜನಕ್ಕೆ LDF ಎರಡೇ ಆಯ್ಕೆ. ಅದ್ರ ಬಿಟ್ಟು 3ನೇ ಆಯ್ಕೆ ಆಗಬೇಕು ಅಂತ BJP ಹೊರಟಿತ್ತು. ಆದರೆ ಗೆದ್ದಿದ್ದೆಷ್ಟು? ಬರೀ 3 ಸ್ಥಾನ. ಈ 3ನೇ ಆಯ್ಕೆ ಆಗೋದಕ್ಕೆ BJP ಹರಸಾಹಸವನ್ನೇ ಮಾಡ್ತಿದೆ, ಆದರೆ ಆಗಿಲ್ಲ. ಇಷ್ಟಾದರೂ ಕೂಡ ಅದೇನಂತಾರಲ್ಲ, ಕಾರ್ಮೋಡದ ಅಂಚಿನಲ್ಲಿ ಬೆಳ್ಳಿ ರೇಖೆ ಅಂತ, ಆ ರೀತಿ BJPಗೆ ಆಶಾಕಿರಣ ಆಗೋವಂಥ ಕೆಲವೊಂದು ಸಂಗತಿಗಳಿದ್ದಾವೆ. ಏನಂದರೆ ಲೋಕಸಭೆಯಲ್ಲಿ ತ್ರಿಶೂರ್ ಕ್ಷೇತ್ರ ಏನಿದೆ ಅದರಲ್ಲಿ ಕಳೆದ ಬಾರಿ BJP ಗೆಲುವನ್ನು ಸಾಧಿಸಿದೆ. ಪಾಲಕ್ಕಾಡ್ ಮತ್ತು ತಿರುವನಂತಪುರ ಏನಿದೆಯಲ್ಲ, ಆ ಪಾಲಕ್ಕಾಡ್ ಮತ್ತು ತಿರುವನಂತಪುರ ಪಾಲಿಕೆಯಲ್ಲೂ ಕೂಡ ಪ್ರಾಬಲ್ಯವನ್ನು ಸಾಧಿಸಿದೆ ಕೇರಳದಲ್ಲಿ BJP. ಇದು ಎರಡನೆಯ ಒಂದು ಆಶಾಕಿರಣ. ಮತ್ತು ಮೂರನೇದು, ಒಂದು ವಿಧಾನಸಭಾ ಚುನಾವಣೆ ಏನು ಈಗ ನಡೀತಲ್ಲ, ಇದರಲ್ಲಿ 3 ಸ್ಥಾನಗಳಲ್ಲಿ BJP ಗೆದ್ದಿದೆ. ಅಂದರೆ BJPಯ ಗೆಲುವು ತುಂಬ ಕಡಿಮೆ ಇರ್ಬೋದು, ಆದರೆ ನಿಧಾನವಾಗಿ BJP ಹಂತವಾಗಿ ಕೇರಳದಲ್ಲಿ ಕಮಲವನ್ನು ಅರಳಿಸೋಕ್ಕೆ ಶುರುವಾಗಿದೆ. ಮತ್ತಿನ್ನೊಂದು, BJPಗೆ
ಅತ್ಯಂತ ಸಹಾಯಕ ಆಗುವಂಥ ಅಂಶ ಏನು ಅಂದರೆ ಕೇರಳದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು RSS ಹೊಂದಿದೆ. ಅಂದರೆ BJPಯ ಒಂದು ಸೈದ್ಧಾಂತಿಕ ಮೂಲ ಏನಿದೆ RSS, ಅದು ಗ್ರೌಂಡ್ ವರ್ಕ್ ಮಾಡುತ್ತೆ BJPಗೋಸ್ಕರ. ಆ ಒಂದು RSS ಶಾಖೆ ಕೇರಳದಲ್ಲಿ ಅತಿ ಹೆಚ್ಚಿದೆ. ಆದರೂ ಕೂಡ ಅಲ್ಲಿ BJP ಇನ್ನೂ ಪ್ರಾಬಲ್ಯಕ್ಕೆ ಬಂದಿಲ್ಲ. ಆದರೆ ಹಂತವಾಗಿ ನಿಧಾನಕ್ಕೆ ಪ್ರಾಬಲ್ಯಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ಏನು ಮಾಡ್ತಿರೋ BJP ಅಂದರೆ ಮುಸ್ಲಿಂ ಮತಗಳನ್ನಂತೂ ನಾವು ಮುಟ್ಟಕ್ಕಾಗಲ್ಲ, ಹಂಗಾಗಿ ಕ್ರೈಸ್ತ ಮತಗಳನ್ನು ನಮ್ಮ ಬುಟ್ಟಿಗೆ ಹಾಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡ್ತಿದೆ ಅನ್ನೋದು ಮಾಹಿತಿ ಕೂಡ ಇದೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. 2031ಕ್ಕೆ ಇರೋದು ಅಂದರೆ ಈಗ ಈ ವರ್ಷ ಇದೀಗ ತಾನೇ 3-4 ದಿನದಿಂದ ಮುಗಿದಿದೆ. UDF ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು 2031ಕ್ಕೆ ಇರೋದು ಕೇರಳ ವಿಧಾನಸಭಾ ಚುನಾವಣೆ, ಇನ್ನು 5 ವರ್ಷಕ್ಕೆ. ಈ 5 ವರ್ಷದ ಚುನಾವಣೆಗೆ BJP ಈಗಲಿಂದನೇ ತಯಾರಿ ಶುರು ಮಾಡಿದೆ. ಇಲ್ಲಿ ಈಗಿನಿಂದನೇ ತಯಾರಿ ಅನ್ನೋ ಪದದ ಮಹತ್ವನ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ, ಯಾವುದೇ ಒಂದು ಚುನಾವಣೆ ನಡೆದಿದ ತಕ್ಷಣ BJPಯವರು ಒದ್ದಿ ಮಲಿಕಣಲ್ಲ. ಅದರಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡೋರು. ಅವರು ಒಂದು ಚುನಾವಣೆ ಗೆದ್ದ ಕೂಡಲೇ ಇನ್ನೊಂದು ಚುನಾವಣೆ ತಯಾರಿ ಆರಂಭಿಸಿರ್ತಾರೆ. ಅದೇ ರೀತಿಯಾದಂಥ ತಯಾರಿ BJP ಈಗಿನಿಂದನೇ ಶುರು ಮಾಡಿದೆ. ಇದಿಷ್ಟು ಕೇರಳದ್ದು. ಇನ್ನು ಮತ್ತೊಂದು ಡಿಫೆನ್ಸ್ ರಾಜ್ಯ, ಮತ್ತು ಇದನ್ನು ಕೊನೆ ರಾಜ್ಯ ಅಂತ ಹೇಳ್ಬೋದು. ಯಾಕೆಂದರೆ BJPಗೆ ಸವಾಲಾಗಿರುವ ಅತಿ ದೊಡ್ಡ ರಾಜ್ಯಗಳ ಪೈಕಿ ತಮಿಳ್ನಾಡು ಕೂಡ ಒಂದು ರೀತಿ ಪಶ್ಚಿಮ ಬಂಗಾಳಕ್ಕಿಂತನೂ ಅತ್ಯಂತ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು ತಮಿಳ್ನಾಡನ್ನ. ಯಾಕೆಂದರೆ ತಮಿಳ್ನಾಡಲ್ಲಿ BJPಯ ಯಾವ ಆಟನೂ ನಡೆಯಲ್ಲ. ಅವರು ದ್ರಾವಿಡ ಅಸ್ಮಿತೆ ಏನಿದೆ ಅದಕ್ಕೆ ಬೆಲೆ ಕೊಡ್ತಾರೆ. ಏನು ಉತ್ತರ ಭಾರತೀಯರು ಆರ್ಯರು, ನಾವು ದ್ರಾವಿಡರು, ಆ ದ್ರಾವಿಡ ಅಸ್ಮಿತೆ ನಮ್ಮ ಕರ್ನಾಟಕ ನಾವು ಕೂಡ ದ್ರಾವಿಡರೇ. ಆದರೆ ನಮ್ಮಲ್ಲಿರೋದಕ್ಕಿಂತ ಹೆಚ್ಚಿನ ದ್ರಾವಿಡ ಅಸ್ಮಿತೆ ಇವರಲ್ಲಿದೆ. ಯಾರಲ್ಲಿ? ತಮಿಳ್ನಾಡಿನಲ್ಲಿ. ಜೊತೆಗೆ ಹಿಂದೂ ವಿರೋಧಿ ಭಾವನೆ ಯಾವಾಗ ಅಂದರೆ ಪೆರಿಯಾರ್ ಕಾಲದಿಂದನೂ ಕೂಡ ಅಲ್ಲಿ ಒಂದು ರೀತಿ ಹಿಂದುತ್ವದ ವಿರೋಧಿ ಭಾವನೆ ಏನಿದೆ ಅದು BJPಗೆ ಮುಳುವಾಗ್ತಾನೆ ಬಂದಿದೆ ಆರಂಭದಿಂದನೂ. ಮತ್ತು ಈ ಹಿಂದುತ್ವ ವಿರೋಧಿ ನಿರೂಪಣೆಯನ್ನು ಆ ಒಂದು ಪೆರಿಯಾರ್ ಕಾಲದಿಂದ ಇತ್ತು. ಆ ನಂತರ ಏನೊಂದು ಕಲೈಜ್ಞರ್ ಕರುಣಾನಿಧಿ ಬಂದರು, ಅವ್ರ ಕಾಲದಲ್ಲೂ ಕೂಡ ಅದೇ ಒಂದು ನಡ್ಕೊಂಬಂತು. ಹಂಗಾಗಿ ಈ ದ್ರಾವಿಡ ನಾಡೇನಿದೆ ಅದರಲ್ಲಿ ಹಿಂದುತ್ವ ವಿರೋಧಿ ನಿರೂಪಣೆ ಇರೋ ಕಾರಣದಿಂದಾಗಿ BJP ಪಕ್ಷ ಸಂಘಟನೆನೇ ಸಾಧ್ಯ ಆಗ್ತಿಲ್ಲ. ಆದರೆ BJPಗೆ ಎಲ್ಲೋ ಒಂದು ಕಡೆ ಒಂದು ಆಸೆ ಇತ್ತು. ಏನಂದರೆ ಒಂದು ಕಡೆ DMK ಇದೆ, ಇನ್ನೊಂದು ಕಡೆ AIDMK ಇದೆ. DMK ಕರುಣಾನಿಧಿಯವರ ಬಳಿಕ DMK ಒಂದು ರೀತಿ ಸ್ಟಾಲಿನ್ ಅವ್ರಿಗೆ ಕರುಣಾನಿಧಿಯವರಷ್ಟು ವರ್ಚಸ್ಸಿಲ್ಲ. ಹಂಗಾಗಿ ಸ್ಟಾಲಿನ್ ಅವರು ಕುಸಿತ ಕಂಡಿದ್ದಾರೆ. ಇನ್ನೊಂದು ಕಡೆ AIDMK, ಅಲ್ಲಿ ಜಯಲಲಿತಾ ಅವರಿಲ್ಲ, ಅಲ್ಲೂ ಕೂಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಏನೊಂದು ಪನ್ನೀರ್ ಸೆಲ್ವಂ ಇರ್ಬೋದು, ಪಳನಿಸ್ವಾಮಿ ಇರ್ಬೋದು, ಅವರಿಬ್ಬರ ಮಧ್ಯದಲ್ಲೇ ಕಚ್ಚಾಟ ಇದೆ. OPS ಮತ್ತು APS ನಡುವೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ. ಇವರಿಬ್ಬರ ಜಗಳದಲ್ಲಿ ಮೂರನೇವರಾಗಿ ನಾವೇನಾದರೂ ಲಾಭ ಪಡ್ಕೊಬೋದಾ ಅಂತಿದ್ರು. ಆದರೆ ನೋಡಿದ್ರೆ ವಿಜಯ್ ಬಂದು TVK ಅಲ್ಲಿ ಲಾಭ ಪಡ್ಕೊಂಬಿಡ್ತು. ಈಗ BJPಗೆ ಇವಾಗ ಡಬಲ್ ಟ್ರಬಲ್ ಇದ್ದಿದ್ದು ಇವಾಗ ತ್ರಿಬಲ್ ಟ್ರಬಲ್ ಆಗಿ ಕೂತ್ಕೊಂಡಿದೆ. ಹಂಗಾಗಿ BJPಗೆ ಮುಂದಿನ ಚುನಾವಣೆಗೂ ಕೂಡ ತುಂಬ ಕಷ್ಟ. ಆದರೆ ಏನೊಂದು ಕನ್ಯಾಕುಮಾರಿ ಮತ್ತು ತೆಂಕಾಸಿ ಅನ್ನೋ ಒಂದೆರಡು ಜಿಲ್ಲೆಗಳಲ್ಲಿ ಮಾತ್ರ ಸಣ್ಣ ಮಟ್ಟಿಗೆ ಅಲ್ಲೊಂದು ಲೋಕಲ್ ಪಾರ್ಟಿಗಳ ಜೊತೆಗೆ ಮೈತ್ರಿ ಮಾಡ್ಕೊಂಡು BJP ಉಸಿರಾಡೋಕ್ಕೆ ಶುರು ಮಾಡಿದೆ. ಈ ಚುನಾವಣೆಯ ರಿಸಲ್ಟನ್ನು ನೋಡಿದ್ರೆ ನೀವು BJP ಕೇವಲ ಒಂದೇ ಸ್ಥಾನ ಗೆದ್ದಿರೋದು. ಇಂಥ ಒಂದು ಸನ್ನಿವೇಶ BJPಗೆ ಇದೆ. ಮತ್ತು BJPಗೆ ಇನ್ನೊಂದೇನೆಂದರೆ ತಮಿಳ್ನಾಡಿನಲ್ಲೂ ಕೂಡ ಮೋದಿಯವರ ಇಮೇಜ್ಗೆ ಒಂಚೂರು ಪಾಪ್ಯುಲಾರಿಟಿ ಇದೆ. ಆದರೆ ಅದು ಕೂಡ ನಗರ ಪ್ರದೇಶಗಳಲ್ಲಿ. ಹಂಗಾಗಿ ನಗರ ಪ್ರದೇಶಗಳಲ್ಲಿ ಮಾತ್ರ ಮೋದಿ ವರ್ಕೌಟ್ ಆಗ್ತಾ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ಕಷ್ಟ ಆಗ್ತಾ ಇದೆ. ಹೀಗಾಗಿ ಇವೆಲ್ಲ ಗಮನಿಸಿದ್ರೆ ಒಂದು ವೇಳೆ ತಮಿಳ್ನಾಡಿನಲ್ಲಿ ಏನಾದರೂ BJP ಎಂಟ್ರಿ ಕೊಡಲೇಬೇಕು ಅನ್ನೋದಾದರೆ ದೊಡ್ಡ ಒಂದು ಕ್ರಾಂತಿನೇ ಆಗಬೇಕಾಗಿದೆ ಅಂತ. ಯಾವಾಗ ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದವರು, ಅಲ್ಲಿಂದ ಅವರು ತಮಿಳ್ನಾಡಿಗೆ ಹೋಗಿದ್ದರು, IPS ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮಿಳ್ನಾಡು BJP ಸಾರಥ್ಯ ವಹಿಸ್ಕೊಂಡಾಗ BJPಯಿಂದ ಏನೋ ಒಂದು ಕ್ರಾಂತಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅದು ಆಗಲೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಮುಂದಿನ ಚುನಾವಣೆಗೆ ಏನಾದರೂ BJP ಕ್ರಾಂತಿಯನ್ನು ನಿರೀಕ್ಷೆ ಮಾಡ್ಬೋದಾ? ಮುಂದಿನ ಚುನಾವಣೆ ಅಂದರೆ ಅದು ಇನ್ನು 5 ವರ್ಷಗಳ ನಂತರ 2031ಕ್ಕೆ BJP ಏನೋ ತಂತ್ರಗಾರಿಕೆ ಆರಂಭಿಸ್ಬೋದಾ? ಇದು ಈಗಿರುವಂಥ ಪ್ರಶ್ನೆ. ಒಟ್ಟಾರೆ ಹೇಳೋದಾದರೆ ವೀಕ್ಷಕರೇ, ಒಟ್ಟು ಇವಾಗೇನು 4 ನೀವು ಇಮೇಜ್ಗಳನ್ನ ನೋಡ್ತಿದ್ದೀರಾ, ಈ ಇಮೇಜ್ಗಳ ಪೈಕಿ 2026ರಲ್ಲಿ ಸದ್ಯ BJP ಒಟ್ಟು 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಮುಂದಿನ ವರ್ಷ 2 ಚುನಾವಣೆಗಳು ಬರುತ್ತೆ. ಆ ಚುನಾವಣೆಗಳು ಅದು BJP ಏತರ ರಾಜ್ಯಗಳ, BJP ಅಧಿಕಾರದಲ್ಲಿ ಇಲ್ದಲೇ ಇರುವಂಥ ರಾಜ್ಯಗಳ 2 ಚುನಾವಣೆಗಳು ಬರ್ತವೆ. ಅದರಲ್ಲಿ BJP ಏನು ಸಾಧನೆ ಮಾಡುತ್ತೆ ಅಂತ ಒಟ್ಟಾರೆ ಹೇಳ್ಬೇಕಂದ್ರೆ BJPನೇ ಎಲ್ಲ ರಾಜ್ಯಗಳನ್ನು ಗೆದ್ದು ಬಿಡಬೇಕು, ಇಲ್ಲಿ ಇಡೀ ಭಾರತದ ಬಾವುಟ BJP ಮಯ ಆಗಬೇಕು, ಕೇಸರಿ ಮಯ ಆಗಬೇಕು ಅಂತಲ್ಲ. ಯಾವುದೋ ಒಂದು ರಾಜಕೀಯ ಪಕ್ಷ ಯಾವ ರೀತಿ ತನ್ನ ತಂತ್ರಗಾರಿಕೆಯನ್ನು ಮಾಡ್ತಿದೆ ಅನ್ನೋದಕ್ಕೆ ನಾವು ಕಂಪ್ಯಾರಿಸನ್ ಆಗಿ ಇದನ್ನು ನಿಮಗೆ ತೋರಿಸ್ತಾ ಇರೋದು.
2014ರಲ್ಲಿ ನರೇಂದ್ರ ಮೋದಿ ಅವರ ಆಗಮನದ ನಂತರ ಏನೆಲ್ಲ ಬದಲಾವಣೆಗಳು ಬಿ ಜೆ ಪಿನಲ್ಲಿ ಆಯಿತು ಅನ್ನೋದರ ಒಂದು ಸಮಗ್ರ ಚಿತ್ರಣ ಇದು ವೀಕ್ಷಕರೇ. ಇದು ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆ ವೀಕ್ಷಕರೇ. ಇದೇ ರೀತಿಯಾದಂತಹ ಸುದ್ದಿಗಳು ಮತ್ತು ವಿಶಿಷ್ಟಗಳು ಮತ್ತು ಏನೊಂದು ಡಿಫ್ರೆಂಟ್ ಆ್ಯಂಗಲ್ಗಳನ್ನ ನಿಮ್ಮ ಎದುರುಗಡೆ ತರೋಂಥ ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.